ಇಂದಿನ ಸಚೇತನ ಕಾರ್ಯಕ್ರಮ ವೈಜ್ಞಾನಿಕ ಚಿಂತನೆ. ಬಾರ್ಲೇಪ್ಪ ಆಟಾಡ್ ಹೋಗ್ರಲ್ಲಿ ಅಲ್ಲಿ ಹುಣಸಿಗಿದಾಗ ಎಲ್ಲರೂ ಆಟ ಆಡಕ್ಕೆ ನಾನು ಹೋಗುಂಬಾ ನಾವು ಅಲ್ಲೇವಾ ನಿಮ್ಮ ಮನೆ ಬರ್ಕೊಂಬ ಹುಚ್ಚಿಗಿರೋ ದೇವ್ರ ಅಂತ ಹೇಳ ಬರ್ಲವಾ ಹುಂಚಿಗಿದಾಗ ಎಂದ್ರೆ ದೇವಪ್ಪ ಏನು ಇರಂಗಿಲ್ಲ. ನಾವು ಅಷ್ಟು ಅಂಜಬಾರ್ದು. ವೈಜ್ಞಾನಿಕವಾಗ ಯೋಚನೆ ಮಾಡ್ಬೇಕು. ಹಂಗಂದ್ರೆ ಏನ್ಲೇಪ್ಪ ಹಂಗಂದ್ರೆ ನಾವು ವೈಜ್ಞಾನಿಕವಾಗ ಪ್ರಶ್ನೆ ಕೇಳ್ಬೇಕು. ಏನ ಯಾಕ ಅಂತ ಪ್ರಶ್ನೆ ಕೇಳ್ಬೇಕು. ಹೌದನ ನಾವು ವೈಜ್ಞಾನಿಕವಾಗ ಕಾರಣ ಹೇಳ್ತೀನಿ ಕೇಳಿ. ಇಲ್ಲಿ ಮುಂಚಿನ ಕ್ರಿಯೆಯಿಂದ ಆಮ್ಲಜನಕ ಇಟಿಟ ಸಿಗ್ತೈತಿ. ಆಮ್ಲಜನಕ ನಮಗೂ ಬೇಕು, ಗಿಡಕ್ಕೂ ಬೇಕು, ಸಸ್ಯದಕ್ಕೂ ಬೇಕು. ಆಮ್ಲಜನಕ ನಮಗೂ ಬೇಕು. ಉಸಿರಾಟಕ್ಕೆ ಅದಕ್ಕೂ ನಮ್ಗೆ ತೊಂದರೆ ಭಾಳ ಆಕತ್ತಂತ. ಉಸಿರಾಟಕ್ಕೆ ತೊಂದರೆ ಆಗೋದಕ್ಕೆ ನಮ್ಮ ಹಿರಿಯರೆಲ್ಲರೂ, ಹಿಂದಿನ ಕಾಲದ ಹಿರಿಯರೆಲ್ಲರೂ ನಮ್ಗೆ ಹುಂಚಿ ಮರದಾಗ ದೇವ್ಗಳದ ಅಂತೇಳಿ ಹೇಳ್ತಿದ್ರು. ನೋಡ್ಲಿ, ಇದು ನೋಡ ವೈಜ್ಞಾನಿಕ ಸತ್ಯ. ಮತ್ತೆ ದಿನ ಪೂರ್ತಿ ನಂಜನೆ ಇರ್ತದೆ. ಇದಾರ ನಿನ್ಗೆ ಹೆಂಗೆ ಗೊತ್ತೈತೆ ಅವ್ವ? ನಮ್ಮ ಇಲ್ಲಿ ಹೂಲ್ಗೇರಿ ಶಾಲ್ಯಾಗ ನಮ್ಮ ಶಿಕ್ಷಕರು ಎಲ್ಲರೂ ಹೇಳಿಕೊಡ್ತಿದ್ರು ನೋಡಿ ನಮಗೆ. ಹಂಗಂದ್ರೆ ನಾನು ಅಲ್ಲೇ ಹಸ್ನೇವ ನಡಿ ಹೋಗು ನಡಿ. ಹಂಗಂದ್ರೆ ಚಿಂತನೆಗಳು ನಮ್ಮ 7ನೇ ತರಗತಿ ಸ್ನೇಹಿತರು ನಿಮಗೆ ತಿಳಿಸಿಕೊಳ್ಳುತ್ತಾರೆ. ಪ್ರಶ್ನೆ ಕೇಳುವುದು ವೈಜ್ಞಾನಿಕ ಚಿಂತನೆಯ ಆರಂಭ. ಏಕೆ ಹೇಗೆ ಎಂಬ ಪ್ರಶ್ನೆಗಳು ಅಗತ್ಯ. ತರ್ಕಬದ್ಧ ಯೋಚನೆ ವಿಜ್ಞಾನಿಯ ಲಕ್ಷಣ. ತಪ್ಪಾದರೂ ಒಪ್ಪಿ ಕೇಳುವುದು ವಿಜ್ಞಾನ. ಸಮಸ್ಯೆಗೆ ಪರಿಹಾರ ಹುಡುಕುವ ಮನೋಭಾವ. ಪ್ರತಿಯೊಂದನ್ನು ಪರಿಶೀಲಿಸಿ ನಂಬಿ. ನಂಬಿಕೆಗಿಂತ ಸಾಕ್ಷ್ಯ ಮುಖ್ಯ. ಗಮನಿಸುವುದು ಬಹಳ ಮುಖ್ಯ. ಪ್ರಯೋಗದಿಂದ ಸತ್ಯ ಗೊತ್ತಾಗುತ್ತದೆ. ಅಂಧಶ್ರದ್ಧೆಗೆ ಪ್ರಶ್ನೆ ಹಾಕಿ. ಡೇಟಾ ಮತ್ತು ಸಾಕ್ಷ್ಯಕ್ಕೆ ಮೌಲ್ಯ. ವಿಜ್ಞಾನ ಜೀವನದ ಮಾರ್ಗದರ್ಶಿ. ಸ್ವತಂತ್ರವಾಗಿ ಯೋಚಿಸುವ ಶಕ್ತಿ. ಕಲಿಕೆ ಅರ್ಥ ಮಾಡಿಕೊಳ್ಳುವುದು. ವೈಜ್ಞಾನಿಕ ಉತ್ತಮ